ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. 3, 2, 1 now. Taken off. ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಐತಿಹಾಸಿಕ ಸಾಧನೆಯನ್ನು ಭಾರತ ಇಂದು ದಾಖಲಿಸಿದೆ. ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿರುವ ಪ್ರಾಜೆಕ್ಟ್ ಕುಶಾ ಎಂಬ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ತನ್ನ ಮೊದಲ ಯಶಸ್ವಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿದೆ. ಈ ಯಶಸ್ಸಿನೊಂದಿಗೆ ಅತ್ಯಾಧುನಿಕ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ಸಾಮರ್ಥ್ಯ ಹೊಂದಿರುವ ವಿಶ್ವದ ಕೆಲವೇ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಮತ್ತಷ್ಟು ಬಲವಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿದೆ. ಈ ಪರೀಕ್ಷೆಯನ್ನು ಒಡಿಶಾ ಕರಾವಳಿಯ ಸಮೀಪ ಇರುವ ಎಪಿಜೆ ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ ನಿಂದ ಯಶಸ್ವಿಯಾಗಿ ನಡೆಸಲಾಯಿತು. ಪರೀಕ್ಷೆಯ ವೇಳೆ ಅತ್ಯಂತ ವೇಗದಲ್ಲಿ ಹಾಗೂ ಹೆಚ್ಚಿನ ಎತ್ತರದಲ್ಲಿ ಬರುತ್ತಿರುವ ಶತ್ರುಗಳ ವೈಮಾನಿಕ ಗುರಿಯನ್ನು ಅನುಕರಿಸುವ ಎಲೆಕ್ಟ್ರಾನಿಕ್ ಟಾರ್ಗೆಟ್ ಅನ್ನು ಬಳಸಲಾಗಿತ್ತು. ಕುಶಾ ಮಿಸೈಲ್ ಸಿಸ್ಟಮ್ ಆ ಗುರಿಯನ್ನು ನಿಖರವಾಗಿ ಪತ್ತೆ ಹಚ್ಚಿ ಯಶಸ್ವಿಯಾಗಿ ಹೊಡೆದುರುಳಿಸುವ ಮೂಲಕ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಈ ಯೋಜನೆಯ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇದರಲ್ಲಿ ಬಳಸಲಾಗಿರುವ ಮಿಸೈಲ್, ರೇಡಾರ್, ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಸೇರಿದಂತೆ ಎಲ್ಲಾ ಪ್ರಮುಖ ವ್ಯವಸ್ಥೆಗಳನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ಡಿಆರ್ಡಿಒದ ವಿವಿಧ ಪ್ರಯೋಗಾಲಯಗಳು ಹಾಗೂ ಭಾರತೀಯ ಕೈಗಾರಿಕಾ ಸಂಸ್ಥೆಗಳು ಸೇರಿ ಈ ಅತ್ಯಾಧುನಿಕ ವ್ಯವಸ್ಥೆಯನ್ನು ನಿರ್ಮಿಸಿವೆ. ಅಂದರೆ ಇದು ಕೇವಲ ಒಂದು ಕ್ಷಿಪಣಿ ಮಾತ್ರವಲ್ಲ, ಸಂಪೂರ್ಣ ಸ್ವದೇಶಿ ವಾಯು ರಕ್ಷಣಾ ಜಾಲವಾಗಿದೆ. ಹಾಗಾದರೆ ಪ್ರಾಜೆಕ್ಟ್ ಕುಶಾದ ವಿಶೇಷತೆ ಏನು? ಈ ವ್ಯವಸ್ಥೆ ಒಂದೇ ಸಮಯದಲ್ಲಿ ವಿವಿಧ ರೀತಿಯ ವೈಮಾನಿಕ ಅಪಾಯಗಳನ್ನು ಎದುರಿಸಬಲ್ಲದು. ಶತ್ರುಗಳ ಫೈಟರ್ ಏರ್ಕ್ರಾಫ್ಟ್, ವಿವಿಧ ರೀತಿಯ ಮಿಸೈಲ್ಸ್ಗಳು, ಯುಎವಿಗಳು, ಡ್ರೋನ್ಸ್ಗಳು, ದೊಡ್ಡ ಗಾತ್ರದ ಸರ್ವಿಲೆನ್ಸ್ ಏರ್ಕ್ರಾಫ್ಟ್ ಹಾಗೂ ಇತರೆ ಶತ್ರುಗಳ ವೈಮಾನಿಕ ಗುರಿಗಳನ್ನು ಬಹಳ ದೂರದಿಂದಲೇ ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯ ಇದಕ್ಕಿದೆ. ಭಾರತೀಯ ವಾಯುಪಡೆಯ ಪ್ರಸ್ತುತ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ MRSAM ಸುಮಾರು 70 ರಿಂದ 80 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದರ ನಂತರ ನೇರವಾಗಿ ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯ ರಷ್ಯಾದ S-400 ಟ್ರಯಂಫ್ ವ್ಯವಸ್ಥೆ ಇದೆ. ಈ ಎರಡು ವ್ಯವಸ್ಥೆಗಳ ನಡುವಿನ ಸಾಮರ್ಥ್ಯದ ಅಂತರವನ್ನು ತುಂಬಲು ಪ್ರಾಜೆಕ್ಟ್ ಕುಶಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು S-400 ಅನ್ನು ಬದಲಿಸುವುದಿಲ್ಲ, ಬದಲಾಗಿ ಅದರೊಂದಿಗೆ ಸೇರಿ ಕಾರ್ಯನಿರ್ವಹಿಸಿ ಭಾರತದ ವಾಯು ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈ ಯೋಜನೆಯಲ್ಲಿ ಒಟ್ಟು 3 ವಿಧದ ಇಂಟರ್ಸೆಪ್ಟರ್ ಮಿಸೈಲ್ಸ್ ಗಳು ಅಭಿವೃದ್ಧಿಯಾಗುತ್ತಿವೆ. ಮೊದಲನೇದು M1, ಇದರ ವ್ಯಾಪ್ತಿ ಸುಮಾರು 150 ಕಿಲೋಮೀಟರ್. ಎರಡನೆಯದು M2, ಇದು ಸುಮಾರು 250 ಕಿಲೋಮೀಟರ್ ದೂರದ ಶತ್ರು ಗುರಿಗಳನ್ನು ಹೊಡೆದುರುಳಿಸಬಲ್ಲದು. ಮೂರನೆಯದು M3, ಇದರ ವ್ಯಾಪ್ತಿ ಸುಮಾರು 350 ರಿಂದ 400 ಕಿಲೋಮೀಟರ್. ಈ ಸಾಮರ್ಥ್ಯವು ಭಾರತದ ಸ್ವದೇಶಿ ವ್ಯವಸ್ಥೆಯನ್ನು ವಿಶ್ವದ ಅತ್ಯಾಧುನಿಕ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳ ಸಾಲಿಗೆ ತಂದು ನಿಲ್ಲಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಭಾರತೀಯ ವಾಯುಪಡೆಯ ಪ್ರಮುಖ ಶಕ್ತಿಯಾಗಲಿದೆ. ನಂತರ ಇದೇ ತಂತ್ರಜ್ಞಾನವನ್ನು ಭಾರತೀಯ ನೌಕಾಪಡೆಗೆ ಅನುಗುಣವಾಗಿ ನೇವಲ್ ವರ್ಷನ್ ರೂಪದಲ್ಲಿಯೂ ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಪ್ರಾಜೆಕ್ಟ್ ಕುಶಾ ಭವಿಷ್ಯದಲ್ಲಿ ಭಾರತದ ಸಮಗ್ರ ವಾಯು ರಕ್ಷಣಾ ಜಾಲವಾದ ಸುದರ್ಶನ ಚಕ್ರದ ಪ್ರಮುಖ ಭಾಗವಾಗಲಿದೆ. ಈ ಬಹುಪದರದ ರಕ್ಷಣಾ ವ್ಯವಸ್ಥೆ ದೇಶದ ವಿವಿಧ ಭಾಗಗಳನ್ನು ಒಂದೇ ಜಾಲದಲ್ಲಿ ಸಂಪರ್ಕಿಸಿ ಯಾವುದೇ ರೀತಿಯ ವೈಮಾನಿಕ ದಾಳಿಯನ್ನು ದೂರದಲ್ಲಿಯೇ ಪತ್ತೆ ಹಚ್ಚಿ ತಡೆಯುವ ಗುರಿಯನ್ನು ಹೊಂದಿದೆ. ಈ ಯೋಜನೆಗೆ 2022 ಮೇ ತಿಂಗಳಿನಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನುಮೋದನೆ ನೀಡಿತ್ತು. ನಂತರ 2023 ಸೆಪ್ಟೆಂಬರ್ನಲ್ಲಿ ಸುಮಾರು 21,700 ಕೋಟಿ ವೆಚ್ಚದಲ್ಲಿ 5 ಸ್ಕ್ವಾಡ್ರನ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯವು ಅನುಮೋದನೆ ನೀಡಿತ್ತು. ಇಂದಿನ ಯಶಸ್ವಿ ಪರೀಕ್ಷೆಯ ನಂತರ ಯೋಜನೆಯ ಅಭಿವೃದ್ಧಿಯು ಇನ್ನಷ್ಟು ವೇಗ ಪಡೆಯುವ ನಿರೀಕ್ಷೆಯಿದೆ. ಈ ಸಾಧನೆಯ ಕುರಿತು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ರವರು ಮಾತನಾಡಿ
ಮಾತನಾಡುತ್ತಾ ಅತ್ಯಾಧುನಿಕ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್ ಗಳನ್ನು ಅಭಿವೃದ್ಧಿಪಡಿಸುವ ಸಾಮರ್ಥ್ಯವು ವಿಶ್ವದ ಕೆಲವೇ ರಾಷ್ಟ್ರಗಳಿಗೆ ಮಾತ್ರ ಇದೆ ಎಂದು ಹೇಳಿದರು. ಈ ಯಶಸ್ಸು ಭಾರತದ ವೈಜ್ಞಾನಿಕ ಸಾಮರ್ಥ್ಯವನ್ನು ಮತ್ತೊಮ್ಮೆ ಜಗತ್ತಿಗೆ ತೋರಿಸಿದೆ. ಜೊತೆಗೆ ಇಂತಹ ಪ್ರಮುಖ ರಕ್ಷಣಾ ವ್ಯವಸ್ಥೆಗಳಿಗಾಗಿ ವಿದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಆತ್ಮನಿರ್ಭರ ಭಾರತದ ಕನಸನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ರಕ್ಷಣಾ ಕಾರ್ಯದರ್ಶಿ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ R&D ಕಾರ್ಯದರ್ಶಿಯಾದ ರಾಜೇಶ್ ಕುಮಾರ್ ಸಿಂಗ್ ಅವರು ಕೂಡ ಈ ಪರೀಕ್ಷೆಯ ಮೇಲ್ವಿಚಾರಣೆ ಮಾಡಿದರು. ಯಶಸ್ವಿ ಪರೀಕ್ಷೆಗಾಗಿ DRDOದ ವಿಜ್ಞಾನಿಗಳು ಹಾಗೂ ಎಲ್ಲಾ ಕೈಗಾರಿಕಾ ಪಾಲುದಾರರನ್ನು ಅಭಿನಂದಿಸಿದರು. ಈ ಸಾಧನೆಯು ಕೇವಲ ಒಂದು ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯಲ್ಲ, ಇದು ಭಾರತದ ವೈಜ್ಞಾನಿಕ ಸಾಮರ್ಥ್ಯ, ಸ್ವದೇಶಿ ರಕ್ಷಣಾ ತಂತ್ರಜ್ಞಾನ ಹಾಗೂ ಭವಿಷ್ಯದ ಯುದ್ಧ ಸಿದ್ಧತೆಯ ಹೊಸ ಅಧ್ಯಾಯವಾಗಿದೆ. ಇನ್ನು ಮುಂದೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠವಾಗಲಿದ್ದು, ಯಾವುದೇ ರೀತಿಯ ವೈಮಾನಿಕ ಬೆದರಿಕೆಗೆ ಕ್ಷಿಪ್ರವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ದೇಶ ಪಡೆಯಲಿದೆ. ಭಾರತ ತನ್ನದೇ ತಂತ್ರಜ್ಞಾನದಿಂದ ನಿರ್ಮಿಸುತ್ತಿರುವ ಈ ಪ್ರಾಜೆಕ್ಟ್ ಕುಶ ಮುಂದಿನ ದಿನಗಳಲ್ಲಿ ವಿಶ್ವದ ಗಮನ ಸೆಳೆಯುವ ರಕ್ಷಣಾ ವ್ಯವಸ್ಥೆಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಪ್ರಾಜೆಕ್ಟ್ ಕುಶ ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.